ಹಾಯ್ ಫ್ರೆಂಡ್ಸ್, ಹೇಮಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಈಗ ದೇವಸ್ಥಾನದಲ್ಲಿ ಕೊಡುವ ಪುಳಿಯೋಗರೆಯನ್ನು ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಕಡಲೆಬೇಳೆ ಹಾಕ್ಕೊಂಡು ಹುರ್ಕೋಬೇಕು. ಇವೆಲ್ಲ ಹುರಿಯೋಕ್ಕೆ ಮುಂಚೆನೇ ಹುಣಸೆಹಣ್ಣನ್ನು ನೆನೆಸಿಕ್ಕೋಬೇಕು. ಈಗ ಉದ್ದಿನಬೇಳೆ ಮತ್ತು ಧನಿಯಾವನ್ನು ಎರಡು ಹುರ್ಕೋಬೇಕು. ಹೀಗಾಗಿದೆ. ಜೀರಿಗೆ ಮತ್ತು ಕಾಳುಮೆಣಸು, ಮೆಂತ್ಯ ಹಾಕಿ ರೋಸ್ಟ್ ಮಾಡ್ಕೋಬೇಕು. ಖಾರದ ಮೆಣಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೋಬೇಕು. ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಈಗ ಕಡಲೆ ಬೀಜ ಮತ್ತು ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನೇ ಬೇರೆ ಮಿಕ್ಸಿ ಮಾಡಿಟ್ಕೋಬೇಕು. ಈಗ ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಆಗಿದೆ. ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಮೊದಲೇ ಕಿವುಚಿಟ್ಕೊಂಡಿರೋ ಹುಣಸೆಹಣ್ಣು ನೀರನ್ನು ಹಾಕಿ ಬೆಲ್ಲ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೋಬೇಕು. ಈಗ ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ಮೊದಲೇ ಪುಡಿ ಮಾಡಿಟ್ಕೊಂಡಿರೋ ಪುಡಿಯನ್ನು ಇದು ಗಂಟಿಲ್ದೇ ಹಾಕ್ಕೋಬೇಕು. ಈಗ ಆಗಿದೆ. ಈಗ ಎಳ್ಳು ಪುಡಿ ಮತ್ತು ಕಡಲೆ ಬೀಜ ಪುಡಿ ಹಾಕ್ಕೋಬೇಕು. ಈಗ ನೋಡಿ, ಇದು ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಇಂಗು ಮತ್ತು ಸ್ವಲ್ಪ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಎಳ್ಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಈಗ ನೋಡಿ ಆಗಿದೆ. ಗೊಜ್ಜಿಗೆ ಸ್ವಲ್ಪ ಕೊಬ್ಬರಿಯನ್ನು ಸೇರಿಸಬೇಕು ಮತ್ತು ಅನ್ನಕ್ಕೆ ಬೆರೆಸಬೇಕು. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ.